ಕಳೆದ 2-3 ವಾರಗಳಿಂದ ಸುರಿತಾ ಇರುವಂಥ ಧಾರಾಕಾರ ಮಳೆಗೆ ರೈತರ ಬದುಕು ಸಂಪೂರ್ಣವಾಗಿ ನಾಶವಾಗಿದೆ ಅಂತಲೇ ಹೇಳ್ಬೋದು. ರೈತರು ತತ್ತರಿಸಿ ಹೋಗಿದ್ದಾರೆ. ಪ್ರಮುಖವಾಗಿ ನಾನೀಗ ಗದಗ ತಾಲೂಕಿನ ಅಡವಿ ಸೋಮಪುರ ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲಿ ರೈತರು ಏನು ಹೆಸರು ಬೆಳೆಯನ್ನು ಬೆಳೆದಿದ್ರು, ಬೆಳೆದಂಥ ಹೆಸರು ಬೆಳೆಯನ್ನು ಇಲ್ಲಿ ತಂದು ಆರೈಕಿದ್ದಾರೆ. ಅಂದರೆ ಈ ಒಂದು ರಸ್ತೆಯಲ್ಲಿ ಆರೈಕಿದ್ದಾರೆ. ಯಾಕಂತಂದರೆ ಕಳೆದ ದಿನ ಬಿದ್ದಂಥ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ತೊಯ್ದು ಸಾಕಷ್ಟು ಹಾನಿಯಾಗಿರುವಂಥದ್ದು. ಹೀಗಾಗಿ ಹಾನಿಯಾಗಿರುವಂಥ ಈ ಒಂದು ಹೆಸರು ಗಬ್ಬು ನಾರ್ತಾ ಇದೆ, ದುರ್ನಾತ ಹೊಡಿತಾ ಇದೆ. ಯಾಕಂತಂದರೆ ಪೂರ್ತಿ ನೆನೆದುಕೊಂಡು ಕೊಳೆತು ಹೋಗ್ತಾ ಇದೆ. ಹೀಗಾಗಿ ಅದನ್ನು ಮುಷ್ಟಿಯಲ್ಲಿ ಹಿಡಿದಂಥ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು. ಇದು ಈ ರೀತಿಯಾಗಿ ಉಂಡೆ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂತಂದರೆ ಸಂಪೂರ್ಣವಾಗಿ ಕೊಳೆತು ಈ ರೀತಿಯಾಗಿ ಹಿಟ್ಟಿಟ್ಟು ಆಗ್ತಾ ಇದೆ. ಹೀಗಾಗಿ ಕೊಳೆತು ಹೋಗ್ತಾ ಇದೆ ಅಂದರೆ ಯಾವುದೇ ಮಾರುಕಟ್ಟೆಯಲ್ಲಿ ಕೂಡ ಈ ಒಂದು ಬೆಳೆಯನ್ನು ಖರೀದಿ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ಬದುಕು ಸಂಪೂರ್ಣವಾಗಿ ನಾಶವಾಗಿದೆ ಅನ್ನುವಂಥ ಗೋಳಾಟ ರೈತರಾಗಿದೆ. ಹೀಗಾಗಿ ಈ ಒಂದು ಅಡವಿ ಸೋಮಪುರದಲ್ಲಿ ಸೇರಿರ್ತಕ್ಕಂಥ ರೈತರು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತಮ್ಮ ಗೋಳಾಡ್ತಾ ಇದ್ದಾರೆ, ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಇವ್ರನ್ನ ರೈತರನ್ನ ಕೂಡ ಮಾತಾಡ್ತಾ ನಾನು ಹೋಗ್ತೀನಿ. ಸರ್, ಈಗ ನಿಮ್ಮ ಪರಿಸ್ಥಿತಿ ಏನಾಗಿದೆ ಸರ್? ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ? ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ಬಿತ್ತಿಯಾಗದ್ದು ಹಿಡಿದು ಇಲ್ಲಿ ಮಟ್ಟ ಅಂದ್ರೆ ಒಂದು ಎಕರೆಗೆ 35,000 ರೂಪಾಯಿ ಖರ್ಚಾಗೈತ್ರಿ. ಅದು ಈಗ ಅರ್ಧ ಕೆಟ್ಟಿತ್ತು ಹೊಲದಾಗ ಹುಳ ತಿಂದ, ಅರ್ಧ ತೊಗೊಂಬಂದು ನಿನ್ನೆ ಕಟಾವು ಮಾಡಿಸಿದ್ರೆ ಎಲ್ಲ ನೀರು ಹೊಕ್ಕ ಇದು ಅರ್ಧ ಭಾಗ ಏನು ಬರಲ್ರಿ. ಏನು ಬರಲ್ಲ. ಗೊಬ್ಬರ ಬದುಕದ ಕಷ್ಟ ಏನ್ರಿ ರೈತರು ಆಗದಲ್ಲ. ತೊಗೊಳಗಲ್ರಿ ಇದನ್ನು ಇದು ಏನೀಗ ನಾವು ಹೊಲಕ್ಕೆ ತಿಪ್ಪೆಗೆ ಹಾಕಿ ಗೊಬ್ಬರ ಮಾಡಿ ಮತ್ತೆ ಹೊಲಕ್ಕೆ ಹಾಕಿದ್ರಿ. ಇನ್ನು ಏನು ಬಂದಿಲ್ಲ ರೀ. ಏನು ಬಂದಿಲ್ಲ. ಕೈಲಿ ಎಲ್ಲ ಕೈಲಿ ಖರ್ಚು ಮಾಡಿ ಗೊಬ್ಬರ, ಬೀಜ, ಆಳಿನ ಕೂಲಿ, ಕಟಾವು ಮಿಷನ್ ಎಕರೆಗೆ 2,500 ರೂಪಾಯಿ ಕಟಾವು ಮಿಷನ್ ರೀ. ಎಕರೆಗೆ 2,500 ರೂಪಾಯಿ ಕಟಾವು ಮಿಷನ್. ರೈತ ಮಹಿಳೆಯರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ಎಷ್ಟು ಎಕರೆ ನೀವು ಈ ಹೆಸರು ಬೆಳೆದಿದ್ರಿ? ಏನಾಗಿದೆ ನಿಮ್ಮ ಪರಿಸ್ಥಿತಿ ಈಗ? ಇದು 8 ಎಕರೆ ಹೊಲ ರೀ. ಇದು ಒಂದು ಎಕರೆಕ್ಕೆ ಏನಿಲ್ಲ ಅಂದ್ರೆ ಒಂದು 20-25,000 ರೂಪಾಯಿ ಮಟ ಬರ್ತೈತ್ರಿ ಸರ. ಇದ್ರದ್ದು ಬೆಳೆ ತಕ್ಕೊಳ್ಳೋ ಮಟ ಅಂದ್ರೆ ಒಂದು ಈಗ 2-3 ಲಕ್ಷ ರೂಪಾಯಿ ನಾವು ಕಳೆದಿದ್ದೇವೆ ಸರ್. ಇದ್ರ ಬೆಲೆ ನೋಡಿದ್ರೆ ಇದ್ರದ್ದು ಏನೂ ಇಲ್ಲ. ಮಳೆ ಹೆತ್ತಿ ಹೋಗೇ ಬಿಟ್ಟೈತ್ರಿ ಸರ್. ಇದು ಪೂರ್ತಿ ಹಾಳಾನ ಆಗೈತಿ ಬಿಡ್ರಿ ಸರ್. ಎಲ್ಲ ಕಷ್ಟಪಟ್ಟು ಬೆಳೆದಿದ್ದು. ಹ್ಞೂ ರೀ. ಈ ಬರ್ತೈತೆ ಅನ್ನೋದ ನಮ್ಗೆ ಇದ್ರದ್ದು ಇಲ್ಲಿದ್ದ ನಮಗೆ ಬರ್ತೈತೆ ಅನ್ನೋದಕ್ಕೆ ಹಾಕಿರ್ತೀವಿ ಭೂಮಿಯಾಗ. ಇದು ಬಂದಿದ್ದ ಹಾಳಾಗೈತೆ ನೋಡ್ರಿ ಸರ್ ನಮಗೆ. ಹ್ಞೂ ರೀ ಸರ್. ಮಳೆ ಆಗಿ ಹ್ಞೂ ರೀ, ಮಳೆ ಆಗಿ ಇಷ್ಟು ಥರ ಲುಕ್ಷನ್ ಮಾಡೈತ್ರಿ ಸರ್. ಮಾಡಬೇಕು ಜೀವನಕ್ಕೆ ಅಂತಂದ್ರಿ. ಇದು 3 ಲಕ್ಷ ರೂಪಾಯಿ ಮಾಲ್ ಸರ್. ಇದು ಈಗ 3-4 ಲಕ್ಷ ರೂಪಾಯಿ ಮಾಲ್ ರೀ. ಇದೆಲ್ಲ ಲುಕ್ಷನ್ ಆಗೈತ್ರಿ ಸರ್. ಏನು ಮಾಡ್ಬೇಕ್ರಿ ಸರ್? ಈಗ ಇದ ರೈತರದ್ದು ಹೆಂಗೆ ಬದುಕೋದು ಹೆಂಗ್ರಿ ಸರ್? ಸರ್ಕಾರಕ್ಕೆ ಒಟ್ಟು ಗಮನಕ್ಕೆ ಇಡ್ರಿ ಅನ್ನೋದು ಒಂದು ನಿಮಗೆ ಕಿವಿ ಮಾತು ಹೇಳಕತ್ತೀವ್ರಿ. ಪರಿಹಾರ ಮತ್ತೆ ಬೇಕ್ರಿ ಸರ. ಮತ್ತೆ ಈಗ ನಾವೆಲ್ಲ ಭೂಮಿಗೆ ಹಾಕೊಂಡು ಸಾಲ ಮಾಡೇವ್ರಿ ಸರ. ಮತ್ತೆ ಸಾಲದವರು ಕೇಳ್ತಿರ್ತಾರಿ. ಮತ್ತೆ ಬದುಕೋದು ಹೆಂಗ? ಮಕ್ಕಳು ಮರಿ ಹೆಂಗ್ರಿ ನಮ್ದು? ಮತ್ತೆ ನಮಗೆ ಊರು ಬಿಟ್ಟು ಹೋಗೋಣ ಮತ್ತೆ ಹೆಂಗ್ರಿ ನಮ್ಮ ಜೀವನಕ್ಕೆ ಹೇಳ್ರಿ ಸರ. ಇದನ್ನ ಎಲ್ಲ ಸರ್ಕಾರಕ್ಕೆ ಗಮನಕ್ಕೆ ಕೊಡ್ರಿ. ಇದಿಷ್ಟು ರೈತರು ಹೇಳ್ತಾ ಇರುವಂಥದ್ದು. ಅಂದರೆ ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸಬೇಕು. ಏನು ಹಾನಿ ಆಗಿದೆ ಆ ಹಾನಿಗೆ ಪರಿಹಾರ ತುಂಬಿ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.